ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು. ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಹೇಳ್ರಿ ಸರ್, ಒಂದು ಟಾಟಾ ಇಂಟ್ರಾ ಕಳಿಸ್ಕೊಟ್ಟಿದ್ರಲ್ಲ V50. ಅದೇ ಸೇಲಿಗಿದೆ ಸರ್ ಅದು. ಇಂಟ್ರಾ V50 ವಿಂಟ್ರಾ V50 ಸರ್. ಓಕೆ, ಮಾಡಲ್ ಏನೈತ್ರಿ? ಅದು 2024 11ನೇ ತಿಂಗಳು ಸರ್. 2024 11ನೇ ತಿಂಗಳು. ಎಷ್ಟು ತಿಂಗಳು ಐತ್ರಿ ಗಾಡಿ ತೊಗೊಂಡು? ಇವಾಗ 6 ತಿಂಗಳಾಯ್ತು ಸರ್. 6 ತಿಂಗಳಾಯ್ತು. ಹ್ಞೂ ಸರ್. ಓಕೆ, ಗಾಡಿಗೆ ಎಷ್ಟು ಕಟ್ಟಿದ್ರಾ ಡೌನ್ ಪೇಮೆಂಟು? ಸರ್ 2 ಲಕ್ಷ ಕಟ್ಟಿವಿ ಸರ್. 2 ಲಕ್ಷ ಕಟ್ಟಿದ್ರಾ? 2 ಲಕ್ಷ ಕಟ್ಟಿವಿ ಸರ್. ಇವಾಗ ಲೋನ್ದಾಗ ಐತಿ, ಫುಲ್ ಕ್ಯಾಶ್ದಾಗ ಐತ್ರಿ? ಇಲ್ಲ, ಲೋನಲ್ಲೇ ಇಲ್ಲ ಸರ್. ನೀವು ಲೋನ್ ಕಂಟಿನ್ಯೂ ಕೊಡ್ಬೇಕಂತ ಮಾಡ್ರಿ, ಹೆಂಗೆ ಮಾಡ್ಬೇಕಂತ ಮಾಡ್ರಿ ಸರ್? ಕ್ಲಿಯರ್ ಮಾಡ್ಕೊಂಡು ಕೊಡ್ತೀರಾ? ಸರ್ ಅವರು ಕ್ಲಿಯರ್ ಮಾಡಂಗಿದ್ರೆ ಕ್ಲಿಯರಾಗಿ ಮಾಡಿ ಕೊಡ್ತೀವಿ ಸರ್. ಹಾಂ. ಇಲ್ಲಪ್ಪ ಅಂದ್ರೆ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಕೊಡ್ತೀವಿ ಸರ್. ಓಕೆ, ಆಲ್ಮೋಸ್ಟ್ ಅಲ್ಲಿ ಯಾರು ಕ್ಲಿಯರ್ ಮಾಡಿ ತೊಗೊಳಲ್ಲ ಗಾಡಿ. ಆಗಲ್ಲ ಸರ್, ಭಾಳ ಇರುತ್ತಲ್ಲ. ಲೋನ್ ಕಂಟಿನ್ಯೂ ತೊಗೊಂತಾರೆ. ಲೋನ್ ಕಂಟಿನ್ಯೂ ಕೊಡ್ಲಕ್ಕೆ ನೀವು ಓಕೆನಾ? ಓಕೆ ಸರ್. ಓಕೆ, 2 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ದೀರಾ? 2 ಲಕ್ಷ ಕಟ್ಟಿವಿ ಸರ್. ಓಕೆ ಸರ್, ಹೇಳಿ. 5 ಕಂತು ಇದಾವೆ ಸರ್. 5 ಕಂತು ಕಟ್ಟಿವಿ ಸರ್. ನೀವು 5 ಕಂತು ಕಟ್ಟಿದ್ದೀರಾ? ಎಷ್ಟು ವರ್ಷದ ಕಂತು ತಗೊಂಡಿದ್ದೀರಾ? ಒಂದು ಕಂತು ಬಂದು 20,716 ರೂಪಾಯಿ ಐತೆ ಸರ್. ಒಂದು ಕಂತು 20,716 ರೂಪಾಯಿ. ಹಾಂ ಸರ್. ಇವಾಗ ಕಂತು ಎಷ್ಟು? ಟೋಟಲ್ ಕಂತು ಎಷ್ಟು? ಟೋಟಲ್ 59 ಕಂತು ಸರ್. 59 ಕಂತು. ಅದರಲ್ಲಿ 5 ಕಟ್ಟಿವಿ ಸರ್ ಇದು. ಅದರಲ್ಲಿ 5 ಕಟ್ಟಿದ್ದೀರಾ? ಹಾಂ ಸರ್. ಎಷ್ಟು ಒಂದು ಕಂತು ಎಷ್ಟು ಕಟ್ತೀರಾ ನೀವು? 20,000? 20,716 ರೂಪಾಯಿ ಸರ್. 20,716 ರೂಪಾಯಿ 5 ಕಂತು ಕಟ್ಟಿದ್ದೀರಾ, ಅಂದರೆ 1,03,000 ಚಿಲ್ಲರೆ ಕಟ್ಟಿದ್ದೀರಾ? ಹಾಂ ಸರ್. ಹೌದಾ? ಹಾಂ ಸರ್. ಓಕೆ, ಇನ್ನು ಟೋಟಲ್ 59 ಕಂತದಾಗ ಇನ್ನು 11 ಲಕ್ಷ ಚಿಲ್ಲರೆ ಆಗುತ್ತೆ. ಹಾಂ ಸರ್. 18 ಸಾವಿರ ಆಗುತ್ತೆ ಸರ್. ಓಕೆ, ಅವ್ರು ಇವಾಗ ಇದು ಕಟ್ಕೊತ ಹೋಗ್ಬೇಕಂದ್ರೆ, ಅವ್ರು ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕಂದ್ರೆ? ಹಾಂ ಸರ್. ಹೌದಾ? ಹಾಂ ಸರ್. ಇವಾಗ ನೀವು ಏನು ಹೇಳಕತ್ತೀರಿ ಸರ್ ಇದಕ್ಕೆ? ನಿಮ್ಮ ಕೈಗಡೆ ಎಷ್ಟು ಕೊಡಬೇಕು? ನಮ್ಗೇನಿಲ್ಲ ಸರ್, ನಮ್ಮದು ಡೌನ್ ಪೇಮೆಂಟ್ ಕಟ್ಟಿವಲ್ಲ ಸರ್, ಹಾಂ. ಅದರಲ್ಲಿ 10-20 ಹೆಚ್ಚು ಕಮ್ಮಿ ಕೊಟ್ರು ಕೊಟ್ಬಿಡ್ತೀವಿ ಸರ್. ಇವಾಗ ಕಂತು ಕಟ್ಟಿರೋದು 5 ಹೋಯ್ತು ರೀ? 5 ಕಟ್ಟಿವಿ ಸರ್. ಹಾಂ, ಇವಾಗ ನಿಮ್ಗೆ ಏನು ಬೇಡಾಗತ್ತೀರಿ ಅಂದ್ರೆ 2 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ದು ನೀವು ಬೇಡಾಗತ್ತೀರಿ. ಅದ್ರಾಗ 10-20 ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ಕೊಟ್ಟರು? ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಓಕೆ, ಅಂದರೆ 1,80,000. ಹಾಂ ಸರ್. ಓಕೆ, ಗಾಡಿಗೆ ನೀವು ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಸರ್. ಒಂದು ಟೇಪ್ ಹಾಕ್ಸಿ, ಒಂದು ಸ್ಪೀಕರ್ ಐತೆ ಸರ್ ಅಷ್ಟೇ. ಬಾಡಿಗೆ ಎಲ್ಲ ಕಟ್ಸಿಲ್ಲ ಸರ್? ಗಾಡಿ ಎಲ್ಲ ಕಟ್ಸಿವಿ ಸರ್. ಕಟ್ಸಿರಿ? ಹಾಂ, ಕಟ್ಸಿವಿ ಸರ್. ಓಕೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಇವಾಗ? ಎಲ್ಲ ರನ್ನಿಂಗ್ ಐತೆ ಸರ್. ಟೈರ್ ಕಂಡೀಷನ್ಸ್ ಎಲ್ಲ ಕರೆಕ್ಟ್ ಐತಲ್ಲ ರೀ? ಕರೆಕ್ಟ್ ಐತೆ ಸರ್. ಏನು ಪ್ರಾಬ್ಲಮ್ ಇಂಜನಲ್ಲಿ ಐತೇನು? ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು ಮತ್ತು ಟಚ್ ಅಪ್ ಆದಲ್ಲಿ ಏನೇನಿಲ್ಲ ಸರ್. ಏನಿಲ್ವಾ? ಫುಲ್ ಕ್ಲೀನ್ ಆಗಿದೆಯಾ? ಫುಲ್ ಕ್ಲೀನ್ ಐತೆ ಸರ್. ಓಕೆ, 1,80,000 ಫೈನಲ್ ರೇಟ್ ಏನು ಸರ್? ಏನು ಹತ್ತಿರ ಬಂದು ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಸರ್ ಇನ್ನೊಂದು 10,000 ಕಮ್ಮಿನೇ ಹೇಳ್ಬಿಡ್ತೀನಿ ಸರ್. ಆಯ್ತು, ಇನ್ನೊಂದು 10,000 ರೂಪಾಯಿ ಕಡಿಮೆ ಮಾಡಿ ಕೊಡ್ತೀರಾ? ನಿಮ್ಮ ಕಡೆಯಿಂದ ಬಂದರೆ ಇನ್ನೂ 10,000 ಕಮ್ಮಿನೇ ಕೊಡ್ತೀನಿ ಸರ್. ಓಕೆ ಸರ್, ಅಂದರೆ 1,50,000 ಕೊಡೋಕ್ಕಾಗತ್ತಾ ನಿಮಗೆ? ಭಾಳ ಕಮ್ಮಿ ಆಯ್ತಲ್ಲ ಸರ್. ಕಮ್ಮಿ ಇವಾಗ ಆಗುತ್ತಾ? ಅಲ್ಲಿಗೆ 1 ಲಕ್ಷ ಕಟ್ಟಿವಿ ಸರ್ ನಾವು. ಹ್ಞೂ. ಮತ್ತು ಬಾಡಿನೂ ಕಟ್ಸೀವಿ, ಹೌದು ಹೌದು. ಎಲ್ಲ ಐತಲ್ಲ ಸರ್. ಓಕೆ, ಒಟ್ಟಿನಲ್ಲಿ ಆದಷ್ಟು ನೋಡ್ಕೊಡ್ತೀರಾ ಕಸ್ಟಮರ್ಗೆ ಬಂದವ್ರಿಗೆ? ಆಯ್ತು ಸರ್. ಓಕೆ ಸರ್, ತಮ್ಮ ಲೊಕೇಶನ್ ಗಾಡಿ ಇರೋದು? ಸರ್ ಹೊಸಪೇಟೆಯಿಂದ 30 ಆಗುತ್ತೆ ಸರ್ ನಮ್ಮೂರಿಗೆ. ಹಾಂ ಹಾಂ ಹಾಂ. ಬಳ್ಳಾರಿಯಿಂದ 40 ಆಗುತ್ತೆ ಸರ್. ಓಕೆ ಸರ್, ಇದೇ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಇದೇ ನಂಬರ್ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಸ್ವಲ್ಪ ನೋಡ್ಕೊಡೋ ಪ್ರಯತ್ನ ಮಾಡಿ. ಆಯ್ತು ಸರ್, ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್.